ಈ ದೇಶದಲ್ಲಿ ಜಾತಿ ಪದ್ಧತಿ ರಿಸರ್ವೇಷನ್ಗೆ ಯಾವ ಪಕ್ಷ ಕೈ ಹಚ್ತದನೋ ಆ ಪಕ್ಷ ಈ ದೇಶದಲ್ಲಿ ಉಳಿಯೋದಿಲ್ಲ ಅನ್ನತಕ್ಕಂಥ ಮಾತು ಹೇಳಿನಿ. ಮೀಸಲಾತಿಗೆ ಕೈ ಹಚ್ಚಿದವ್ರು ಇಲ್ಲಿ ಉಳಿಯೋದಿಲ್ಲ ಈ ಸರ್ಕಾರ ಅಂತ ಹೇಳಿನಿ. ಯಾವುದೇ ಇಲ್ಲ ಅದು. ಮತ್ತು ಇದನ್ನು ಬಿಟ್ಟು ನಾ ಏನು ಹೇಳಿನಪ್ಪ, ಅವನಿಗೆ ಗೊತ್ತದ ನಮ್ಮ ರಾಜಣ್ಣಗೆ. ಅವ್ರು ನೋಡ್ರಿ ಅವ್ರ ಬಾಯಿ ಬಂದಂಗೆ ಹೇಳ್ತಾರೆ. ಅವ್ರು ಜಾತಿ ವರದಿಯನ್ನು ನಾವು ಬೆಂಬಲಿಸ್ತೀವಿ, ಒಕ್ಕಲಿಗರು ಲಿಂಗಾಯತ ವಿರೋಧ ಮಾಡಿದ್ದಾರೆ. ಈಗ ಜಾತಿ ಅದ್ರ ಬಗ್ಗೆ ಅರುಣ್ ಶಾಪುರ್ ಅವ್ರು ಇಷ್ಟೊತ್ತನ ಏನು ಹೇಳಿದ್ರು ಅದ್ರ ಸುಮ್ಮನೆ ನೋಡ್ರಿ, ಅದ್ರ ಬಗ್ಗೆ ಭಾಳ ಚರ್ಚೆ ಬೇಡ. ನಾನು ನಿನ್ನೆ ಹೇಳಿದ್ದೇನು ಅಂದರೆ ಅದಕ್ಕೆ ನಾನು ಮಾತ್ರ ಈ ರಿಸರ್ವೇಷನ್ನು ಯಾರು ತೆಗಿತಾರಲ್ಲ ಅವ್ರ ವಿರುದ್ಧ ಅದೀನಪ್ಪ. ರಿಸರ್ವೇಷನ್ ಅಲ್ಲ ಸರ್, ನೀನು ಮತ್ತೆ ಅದು ಜಾತಿ ಗಣಿತ ಏನು ಜಾತಿ ಗಣಿತ ಹೇಳಿದಲ್ಲ, ಅದು ಸೈಂಟಿಫಿಕ್ ಆಗಿದ್ರೆ ಅದನ್ನು ಒಪ್ಕೋಬೇಕು ಎಲ್ಲರೂ. ನಾನು ಅಡ್ಡ ದೇಶನೇ ಒಪ್ಕೋತದ. ಮತ್ತು ನೀವು ಹೋಗಿ ಎಲ್ಲೆಲ್ಲ ಯಾರನ್ನ ಪುಷ್ಟೀಕರಿಸ್ರಂಗೆ ಹರಿಜನರಿಗೆ ಮುಸಲ್ಮಾನರಿಗೆ ತಂದು ತಲೆ ಮೇಲೆ ಕುಂದ್ರಿ ಒಪ್ಕೋತಾರ? ಅದೇನು ಇದ್ರದ್ದು ಅದು ಸೈಂಟಿಫಿಕ್ ಆಗ್ಯದ. ಅದನ್ನ ನೋಡ್ರಿ ಅಂಥವು ಎಲ್ಲ ಯಾರೂ ಒಪ್ಕೊಳ್ಳೋದು ನಾವೇ ಅಲ್ಲ. ಅವ್ರು ಕ್ಯಾಬಿನೆಟ್ನಾಗೆ ಮೆಟ್ಲ ಹೊಡೆದಾಡ್ತಾ ಇದ್ದಾರೆ. ಸರಿಯಾಗಿದ್ರೆ ಒಪ್ಕೋತೀವಿ, ಇಲ್ಲಾಂದ್ರೆ ಇಲ್ಲ. ಅಷ್ಟೇ. ಅದು ಬಿಟ್ಟರೆ ಇನ್ನೇನದ ನಡ್ರಿ, ದಯವಿಟ್ಟು ಬರೀ ಅಲ್ಲಿ ಕೆಳಗೆ ಬರೀ. ಈಗ ಲಾರಿ ಮುಷ್ಕರು ಸ್ಟಾರ್ಟ್ ಆಗ್ಯದ. ಇನ್ನೂ ಏನೇನು ಸ್ಟಾರ್ಟ್ ನೋಡ್ಕೋತ ನಡ್ರಿ. ಇನ್ನು ಅದು ಅಟ್ಟೆ ಬೆಲೆ ಏರಿಕೆ ಡಿಸೈಲ್ ಏರಿಸಿದ್ದಾರೆ ನೋಡ್ರಿ. ಡಿಸೈಲ್ ಏರಿಸೋದು ನಮ್ಮ ಕೈಯಾಗಿ ಇರಂಗಿಲ್ಲ ರೀ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಕಚ್ಚಾ ತೈಲದ ಬೆಲೆ ಬಿದ್ದದ ಅಲ್ಲ, ನಾವು ಒಪ್ಕೊಂಡೆ. ಈಗ ನೋಡಿ, ಅದು ಈಗ CST ಇಲ್ಲಿ ಇವ್ರು ಏನು ಮಾಡ್ತಾರೆ, ನಾವು 10 ರೂಪಾಯಿ ಹಾಕಿದ್ದೆ ಅಂದರೆ 12 ರೂಪಾಯಿ ಮಾಡಿರ್ತಾರೆ ಇಲ್ಲಿ ಸ್ಟೇಟಲ್ಲಿ. ನೀವು ನೋಡ್ರಿ, ಎಲ್ಲನೂ ನಮ್ಮ ತಲೆ ಮೇಲೆ ಹಾಕ್ಬೇಡ, ಬರ್ರಿ ಅಲ್ಲಿ ಕೆಳಗೆ ಹೋಗೋಣ. ಜನ ಈಗ ಕೇಂದ್ರನೂ ಅದನ್ನ ಮಾಡ್ತಾ ಇದೆ, ರಾಜ್ಯನೂ ಅದನ್ನ ಮಾಡ್ತಾ ಇದೆ. ನೋಡ್ರಿ ಒಂದು ನಿಮಿಷ ಆಯಿತು, ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. ನಾವು ಮಾಡಿದ್ರು ಕೂಡ ಜನರಿಗೆ ಆಪತ್ತು ಮಾಡಿಲ್ಲ. ನಾವು 4 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ 4 ರೂಪಾಯಿ ನಾವು ಸೋರಿಕೆ ಮಾಡಿದ್ದೀವಿ. ಎಲ್ಲಿ? ಅಭಿವೃದ್ಧಿಯ ವಿಷಯದಲ್ಲಿ. ಹಿಂದವ ಎಂದರೆ ರೋಡ್ ಮಾಡಿದ್ರೆ 75 ವರ್ಷ ರಾಜಕಾರಣ ಮಾಡಿದ್ರು ಈ ದೇಶದಲ್ಲಿ. ಒಂದು ರೋಡ್ ಮಾಡಿದ್ರ ಹೇಳ್ರಿ ನೋಡೋಣ. ಒಂದು ವಿಮಾನ ನಿಲ್ದಾಣ ಕಟ್ಟಿದ್ರ, ಒಂದು ಬ್ರಿಡ್ಜ್ ಮಾಡಿದ್ರ ನೋಡ್ರಿ. 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ಈ ದೇಶದಲ್ಲಿರ್ತವೆ. ನೋಡ್ರಿ ಎಂತಿಂಥ ಬ್ರಿಡ್ಜ್ಗಳು ರೀ, ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳು ನೋಡ್ರಿ. ನೀವು ಸುಮ್ಮನೆ ಯದ ಅಂಥೇಳಿ ಮಾತಾಡೋದು ಬೇಡ, ನಿಮ್ಮ ಕೈ ಮುಗಿತೀನಿ. ನಮ್ಮ ಸರ್ಕಾರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ನಾವು ಒಪ್ಕೋತೀನಪ್ಪ. ಪಬ್ಲಿಕ್ ಮೇಲೆ 10 ರೂಪಾಯಿ ಬರ್ಡನ್ ಆಗಿರ್ಬೋದು, ಆದ್ರೆ ನಮ್ಮ ಕಿಶ ತುಂಬಿಕೊಳ್ಳೋಕೆ ನಾವು ಬರ್ಡನ್ ಮಾಡಿಲ್ಲ. ಈ ಹಲ್ಕಟ್ರಿ ಏನು ಮಾಡ್ತಾರೆ ಇವರು? ಎಲ್ಲ ದುಡ್ಡು ತಿಂತಿಂದು ಕಿಶ ತುಂಬಿಕೊಳ್ಳೋಕೆ ಮಾಡ್ಲಕತ್ತಾರೆ. 70 ವರ್ಷ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅದೇ ಮಾಡಿದ್ರು. ಏನು ಮಾಡಿದ್ರು? ಒಂದು ರೋಡ್ ಮಾಡಿದ್ರೆ ಅದೇ 70 ವರ್ಷ ಮೋದಿಯವರು ಮಾಡಿದ 10 ವರ್ಷದ ಕೆಲಸ 70 ವರ್ಷ ಮಾಡಿದ್ರೆ ಇವತ್ತು ದೇಶ ಎಲ್ಲಿರ್ತಿತ್ತು? ಇವತ್ತು ಅವನು ಅಮೇರಿಕದವ್ರು ಇರ್ತಿದ್ದಿಲ್ಲ. ಇಂಡಿಯನ್ ಬಾಸ್ ಆಗಿರೋದು ಅಂಥದ್ದೆಲ್ಲ ನೋಡ್ರಿ. ಒಂದು ಸ್ವಲ್ಪ ಯೋಚನೆ ಮಾಡಿರಿ. ನೀವು ಕೈ ಮುಗಿತೀನಿ ಸಾಕು, ಬರ್ರಿ. ಜನ ಆಕ್ರೋಶ ನಾನು ಪಾಲ್ಗೊಳ್ತೀನಿ. ಎಲ್ಲ ನಮ್ಮ ಜನನೂ ಬರ್ತಾನೆ. ನನ್ನ ಕ್ಷೇತ್ರದ ಜನ 10,000 ಗಟ್ಟಲೆ ಬರ್ತಾರಪ್ಪ. ಸರ್, ಎತ್ತಾಳು ಉಚ್ಚಾಟ ಆದಮೇಲೆ ನೀವು ಮೋದಿಯವ್ರು ಭೇಟಿಯಾಗಿದ್ರಿ, ಏನು ಮಾತು? ಅಲ್ಲಿ ನೋಡ್ರಿ ಇದಕ್ಕೆ ಹೋಲಿಸ್ಬೇಡ್ರಿ ದಯವಿಟ್ಟು. ನೋಡ್ರಿ, ನಾನು ಅವನಿಗೆ ತೆಗಿನೊತ್ತು ಹೇಳಿಲ್ಲ, ಇಡ್ರಪ್ಪತ್ತು ಹೇಳಿಲ್ಲ. ಅದು ಪಕ್ಷದ ನಿರ್ಣಯ ಮಾಡ್ಯಾರಪ್ಪ. ಯಾಕೆ ತೆಗೆದ್ರು ಅಂದ್ರೆ ಅವ್ರಿಗೆ ಕೇಳ್ರಿ. ಮತ್ತು ಅವ್ರಿಗೆ ಕೇಳ್ರಿ, ಹೇಳ್ತಾರೆ. ಮತ್ತು ನಾವು ಹೋದದ್ದು ಎದಕ್ಕೆ ಅಂದರೆ ನನ್ನ ಅಭಿವೃದ್ಧಿ ಕೆಲಸ ಸರ್. ಎದಕ್ಕೆ ಅಂದ್ರೆ ಇಂಡಿ ಮತ್ತು ಸಿಂದಗಿನಲ್ಲಿ ಕೆನಾಲ್ಗಳು ಹಾಳಾಗ್ಯಾವ. ಇವತ್ತು 25 ವರ್ಷ 30 ವರ್ಷ ಆಯಿತು ಕೆನಾಲ್ ರಿಪೇರಿ ಆಗಿಲ್ಲ. ಆ ರಿಪೇರಿಗೆ ನನಗೆ 250 ಕೋಟಿ ರೂಪಾಯಿ ಬೇಕಾಗ್ಯದ. ಆ ರೂಪಾಯಿ ಕೊಡ್ರಿ ಅಂಥೇಳಿ ನಾ ಕೇಳಕ್ಕೆ ಹೋಗಿದ್ದೆ. ಅವ್ರು ಏನು ಹೇಳಿದ್ರು, ನೋಡ್ರಿ ರಮೇಶ, ಇದು ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತಿದ್ದ, ಇದು ಸ್ಟೇಟ್ ಸಬ್ಜೆಕ್ಟು. ನೀವು ಇನ್ನೊಂದಿಟ್ಟು ಹೋಗಿ ಸಿದ್ದರಾಮಯ್ಯನಿಗೆ ಬುದ್ಧಿ ಕೇಳು ಅವನಿಗೆ ಅಂತ ಹೇಳಿ. ಸರ್, ಈಗ ವಿಜಾಪುರಕ್ಕೆ ಅದು ಏನಾಯ್ತು, ಅದು ಹೋಗಿ ಬೆಟ್ಟ ಅದ. ಅದು ರಾತ್ರಿನೇ ನನಗೆ ರಾತ್ರಿ 11 ಗಂಟೆ ಫೋನ್ ಬಂತು. ನಾವು 8 ದಿವಸ ಮುಂಚೆನೇ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದ ಪ್ರಧಾನಮಂತ್ರಿದು. ಅದು ಆಯ್ತು, ಇವತ್ತು ಕೊಡ್ತೇವೆ ನಾ ಏನೂ ಕೇಳಿದ್ದಲ್ಲ. ರಾತ್ರಿ 11 ಗಂಟೆ ಇವನು ಬಸನಗೌಡ ಎಕ್ಸ್ಪಲ್ ಮಾಡಿದ್ಮೇಲೆ ರಾತ್ರಿ 11 ಗಂಟೆಗೆ ನಾನು ಫೋನ್ ಬಂತು. ಇವತ್ತು ನಾಳೆ 11 ಗಂಟೆ 15 ನಿಮಿಷಕ್ಕೆ ನಿಮ್ಮ ಮೀಟಿಂಗ್ ಇದು ಫಿಕ್ಸ್ ಆಗ್ಯದ, ನೀವು ಬರ್ರಿ ಅಂತ ಹೇಳಿದ್ರು. ಮತ್ತು ನಾ ಬಿಡಲೆ, ನನ್ನ ಅಭಿವೃದ್ಧಿ ಕೆಲಸ ಕೇಳೋ ನಾನು ಈ ಗೌಡ್ರದ್ದು ನಾ ಎಲ್ಲಿ ಕೇಳಕ್ಕೆ ಇಲ್ಲಪ್ಪ. ಇಲ್ಲ ಸತ್ಯವಾಗಿ ಹೇಳ್ತೀನಿ, ಅದೇನೂ ಮಾತಾಡಿಲ್ಲ. ಬರೀ ಆ ಕೆನಾಲ್ ಬಗ್ಗೆ ನನಗೆ ದುಡ್ಡು ಬೇಕು 250 ಕೋಟಿ ಅಂತ ಕೇಳೀನಿ ಅಷ್ಟೇ. ಸರ್, ಈಗ ಓವರ್ ಬ್ರಿಡ್ಜ್ ಒಂದು ಬೇಕಾಗಿ ವಿಜಾಪುರಕ್ಕೆ. ಎಲ್ಲಿ ವಂದೇ ಭಾರತ ಟ್ರೈನ್ ಕೂಡ ವಂದೇ ಭಾರತ ಟ್ರೈನ್ ಎಲ್ಲರಿಗಿಂತ ಮೊದಲು ನಾನೇ ಬಿಡಿಸ್ತಿದ್ದ ಪ್ರಧಾನಮಂತ್ರಿ ಹೇಳಿ. ಅಲ್ಲಿ ಏನಾಗ್ಯದ ಅಂದರೆ ಟ್ರ್ಯಾಕ್ ಸರಿ ಇಲ್ಲ. ಏನಾರು ಹೆಚ್ಚು ಕಡಿಮೆ ಆದರೆ 1000 ಗಟ್ಟೆ ಜನರದ್ದು ಟ್ರ್ಯಾಕ್ ಸರಿ ಆಗುತ್ತಾನೆ ಬಿಡೋದಿಲ್ಲ. ಟ್ರ್ಯಾಕ್ ಸರಿ ಆದಮೇಲೆ ನಾನು ಬಿಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀನಿ. ಆಮೇಲೆ ಈ ವಿಮಾನ ನಿಲ್ದಾಣದ್ದು ಸ್ಟೇ ಅದ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಾರೆ. ಯಾರು ಇದು ಎಂಥದ್ದು ಪರಿಸರ ಇಲಾಖೆದು ಸ್ಟೇ ಬಂದದ, ಅದನ್ನು ಬೇಗ ಮುಗೀತದ. ಆಮೇಲೆ ಇಲ್ಲಿ
ಗಜಾನನ ನಗರ ಯಾವುದದು ಈ ಗಣೇಶ್ ನಗರ ಅಲ್ಲಿ 70 ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಬರ್ತಾ ಇದೆ, ಅದನ್ನು ಪೂಜೆ ಮಾಡೋ ನಾಳೆ ಈ ದೇಶದಲ್ಲಿ ಜಾತಿ ಪದ್ಧತಿ ರಿಸರ್ವೇಷನ್ಗೆ ಯಾವ ಪಕ್ಷ ಕೈ ಹಚ್ತದನೋ ಆ ಪಕ್ಷ ಈ ದೇಶದಲ್ಲಿ ಉಳಿಯೋದಿಲ್ಲ ಅನ್ನತಕ್ಕಂಥ ಮಾತು ಹೇಳಿನಿ. ಮೀಸಲಾತಿಗೆ ಕೈ ಹಚ್ಚಿದವ್ರು ಇಲ್ಲಿ ಉಳಿಯೋದಿಲ್ಲ ಈ ಸರ್ಕಾರ ಅಂತ ಹೇಳಿನಿ, ಯಾವುದೇ ಇಲ್ಲ ಅದು. ಮತ್ತು ಇದನ್ನು ಬಿಟ್ಟು ನಾ ಏನು ಹೇಳಿನಪ್ಪ, ಅವನಿಗೆ ಗೊತ್ತದ ನಮ್ಮ ರಾಜಣ್ಣಗೆ. ಅವ್ರು ನೋಡ್ರಿ ಅವ್ರ ಬಾಯಿ ಬಂದಂಗೆ ಹೇಳ್ತಾರೆ. ಅವ್ರು ಜಾತಿ ವರದಿಯನ್ನು ನಾವು ಬೆಂಬಲಿಸ್ತೀವಿ, ಒಕ್ಕಲಿಗರು ಲಿಂಗಾಯತ ವಿರೋಧ ಮಾಡಿದ್ದಾರೆ. ಈಗ ಜಾತಿ ಅದ್ರ ಬಗ್ಗೆ ಅರುಣ್ ಶಾಪುರ್ ಅವ್ರು ಇಷ್ಟೊತ್ತನ ಏನು ಹೇಳಿದ್ರು ಅದ್ರ ಸುಮ್ಮನೆ ನೋಡ್ರಿ, ಅದ್ರ ಬಗ್ಗೆ ಭಾಳ ಚರ್ಚೆ ಬೇಡ. ನಾನು ನಿನ್ನೆ ಹೇಳಿದ್ದೇನು ಅಂದರೆ ಅದಕ್ಕೆ ನಾನು ಮಾತ್ರ ಈ ರಿಸರ್ವೇಷನ್ನು ಯಾರು ತೆಗಿತಾರಲ್ಲ ಅವ್ರ ವಿರುದ್ಧ ಅದೀನಪ್ಪ. ರಿಸರ್ವೇಷನ್ ಅಲ್ಲ ಸರ್, ನೀನು ಹೇಳಿದ್ರಿ. ನೀನು ಮತ್ತೇವದು ಜಾತಿ ಗಣಿತ ಏನು ಬಿಡಿ, ಜಾತಿ ಗಣಿತ ಹೇಳಿದ್ರಲ್ಲ, ಅದು ಸೈಂಟಿಫಿಕ್ ಆಗಿದ್ರೆ ಅದನ್ನು ಒಪ್ಕೋಬೇಕು ಎಲ್ಲರೂ. ನಾನು ಅಡ್ಡ ದೇಶನೇ ಒಪ್ಕೋತದ. ಮತ್ತು ನೀವು ಹೋಗಿ ಎಲ್ಲೆಲ್ಲ ಯಾರನ್ನ ಪುಷ್ಟೀಕರಿಸ್ರಂಗೆ ಹರಿಜನರಿಗೆ ಮುಸಲ್ಮಾನರಿಗೆ ತಂದು ತಲೆ ಮೇಲೆ ಕುಂದ್ರಿ ಒಪ್ಕೋತಾರ? ಅದೇನು ಇದ್ರದ್ದು ಅದು ಸೈಂಟಿಫಿಕ್ ಆಗ್ಯದ. ಅದನ್ನು ನೋಡ್ರಿ ಅಂಥವು ಎಲ್ಲ ಯಾರೂ ಒಪ್ಕೊಳ್ಳೋದು ನಾವೇ ಅಲ್ಲ. ಅವ್ರು ಕ್ಯಾಬಿನೆಟ್ನಾಗೆ ಮೆಟ್ಲ ಹೊಡೆದಾಡ್ತಾ ಇದ್ದಾರೆ. ಸರಿಯಾಗಿದ್ರೆ ಒಪ್ಕೋತೀವಿ, ಇಲ್ಲಾಂದ್ರೆ ಇಲ್ಲ. ಅಷ್ಟೇ, ಅದು ಬಿಟ್ಟರೆ ಇನ್ನೇನದ ನಡ್ರಿ ದಯವಿಟ್ಟು ಬರ್ರಿ ಅಲ್ಲಿ ಕೆಳಗೆ ಬರ್ರಿ. ಈಗ ಲಾರಿ ಮುಷ್ಕರ ಸ್ಟಾರ್ಟ್, ಲಾರಿ ಮುಷ್ಕರು ಸ್ಟಾರ್ಟ್ ಆಗ್ಯದ. ಇನ್ನೂ ಏನೇನು ಸ್ಟಾರ್ಟ್ ಆಗಿ ನೋಡ್ಕೋತ ನಡ್ರಿ. ಇನ್ನು ಅದು ಅಟ್ಟೆ ಬೆಲೆ ಏರಿಕೆ ವಿರುದ್ಧ ಡೀಸೆಲ್ ಏರಿಸಿದ್ದಾರೆ. ನೋಡ್ರಿ, ಡೀಸೆಲ್ ಏರಿಸೋದು ನಮ್ಮ ಕೈಯಾಗಿ ಇರಂಗಿಲ್ಲ ರೀ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ಕಚ್ಚಾ ತೈಲದ ಬೆಲೆ ಬಿದ್ದದ ಅಲ್ಲ, ನಾವು ಒಪ್ಕೊಂಡೆ. ಈಗ ನೋಡಿ, ಅದು ಈಗ CS ಇಲ್ಲಿ ಇವ್ರು ಏನು ಮಾಡ್ತಾರೆ, ನಾವು 10 ರೂಪಾಯಿ ಹಾಕಿದ್ದೆ ಅಂದರೆ 12 ರೂಪಾಯಿ ಮಾಡಿರ್ತಾರೆ ಇಲ್ಲಿ ಸ್ಟೇಟಲ್ಲಿ. ನೀವು ನೋಡ್ರಿ, ಎಲ್ಲನೂ ನಮ್ಮ ತಲೆ ಮೇಲೆ ಹಾಕ್ಬೇಡ, ಬರ್ರಿ ಅಲ್ಲಿ ಕೆಳಗೆ ಹೋಗೋಣ. ಜನ ಈಗ ಕೇಂದ್ರನೂ ಅದನ್ನ ಮಾಡ್ತಾ ಇದೆ, ರಾಜ್ಯನೂ ಅದನ್ನ ಮಾಡ್ತಾ ಇದೆ. ನೋಡ್ರಿ ಒಂದು ನಿಮಿಷ ಆಯಿತು, ಮಾಡ್ಯಾರ ಅಂತ ತಿಳ್ಕೊಳ್ಳೋಣ. ನಾವು ಮಾಡಿದ್ರು ಕೂಡ ಜನರಿಗೆ ಆಪತ್ತು ಮಾಡಿಲ್ಲ. ನಾವು 4 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ 4 ರೂಪಾಯಿ ನಾವು ಸೋರಿಕೆ ಮಾಡಿದ್ದೀವಿ. ಎಲ್ಲಿ? ಅಭಿವೃದ್ಧಿಯ ವಿಷಯದಲ್ಲಿ. ಇಂಥವು ಎಂದಾದ್ರೆ ರೋಡ್ ಮಾಡಿದ್ರೆ 75 ವರ್ಷ ರಾಜಕಾರಣ ಮಾಡಿದ್ರು ಈ ದೇಶದಲ್ಲಿ ಒಂದು ರೋಡ್ ಮಾಡಿದ್ರ? ಹೇಳ್ರಿ ನೋಡೋಣ. ಒಂದು ವಿಮಾನ ನಿಲ್ದಾಣ ಕಟ್ಟಿದ್ರ? ಒಂದು ಬ್ರಿಡ್ಜ್ ಮಾಡಿದ್ರ? ನೋಡ್ರಿ, 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ಈ ದೇಶದಲ್ಲಿ ಇರ್ತವೆ. ನೋಡ್ರಿ ಎಂತಿಂಥ ಬ್ರಿಡ್ಜ್ಗಳು ರೀ, ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳು. ನೋಡ್ರಿ, ನೀವು ಸುಮ್ಮನೆ ಅಂಥೇಳಿ ಮಾತಾಡೋದು ಬೇಡ, ನಿಮ್ಮ ಕೈ ಮುಗಿತೀರಿ. ನಮ್ಮ ಸರ್ಕಾರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ನಾವು ಒಪ್ಕೋತೀನಪ್ಪ. ಪಬ್ಲಿಕ್ ಮೇಲೆ 10 ರೂಪಾಯಿ ಬರ್ಡನ್ ಆಗಿರ್ಬೋದು, ಆದ್ರೆ ನಮ್ಮ ಕಿಸ ತುಂಬಿಕೊಳ್ಳೋಕೆ ನಾವು ಬರ್ಡನ್ ಮಾಡಿಲ್ಲ. ಈ ಹಲ್ಕಟ್ರಿ ಏನು ಮಾಡ್ತಾರೆ ಇವರು? ಎಲ್ಲ ದುಡ್ಡು ತಿಂತಿಂದು ಕಿಸ ತುಂಬಿಕೊಳ್ಳೋಕೆ ಮಾಡ್ಲಕತ್ತಾರೆ. 70 ವರ್ಷ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅದೇ ಮಾಡಿದ್ರು. ಏನು ಮಾಡಿದ್ರು? ಒಂದು ರೋಡ್ ಮಾಡಿದ್ರೆ ಅದೇ 70 ವರ್ಷ ಮೋದಿಯವರು ಮಾಡಿದ 10 ವರ್ಷದ ಕೆಲಸ 70 ವರ್ಷ ಮಾಡಿದ್ರೆ ಇವತ್ತು ದೇಶ ಎಲ್ಲಿರ್ತಿತ್ತು? ಇವತ್ತು ಅವನು ಅಮೇರಿಕದವ್ರು ಇರ್ತಿದ್ದಿಲ್ಲ, ಇಂಡಿಯನ್ ಬಾಸ್ ಆಗಿರೋದು. ಅಂಥದ್ದೆಲ್ಲ ನೋಡ್ರಿ, ಒಂದು ಸ್ವಲ್ಪ ಯೋಚನೆ ಮಾಡಿರಿ. ನೀವು ಕೈ ಮುಗಿತೀನಿ, ಸಾಕು ಬರ್ರಿ. ಜನ ಆಕ್ರೋಶ, ನಾನು ಪಾಲ್ಗೊಳ್ತೀನಿ. ಎಲ್ಲ ನಮ್ಮ ಜನನೂ ಬರ್ತಾನೆ, ನನ್ನ ಕ್ಷೇತ್ರದ ಜನ 10,000 ಗಟ್ಟಲೆ ಬರ್ತಾರಪ್ಪ. ಉಚ್ಚಾಟ ಆದ್ಮೇಲೆ ನೀವು ಮೋದಿಯವ್ರು ಭೇಟಿಯಾಗಿದ್ರಿ, ಏನು ಅಲ್ಲಿ ನೋಡ್ರಿ ಇದಕ್ಕೆ ಹೋಲಿಸ್ಬೇಡ್ರಿ ದಯವಿಟ್ಟು. ನೋಡ್ರಿ, ನಾನು ಅವನಿಗೆ ತೆಗಿನೊತ್ತು ಹೇಳಿಲ್ಲ, ಇಡ್ರಪ್ಪತ್ತು ಹೇಳಿಲ್ಲ. ಅದು ಪಕ್ಷದ ನಿರ್ಣಯ ಮಾಡ್ಯಾರಪ್ಪ. ಯಾಕೆ ತೆಗೆದ್ರು ಅಂದ್ರೆ ಅವ್ರಿಗೆ ಕೇಳ್ರಿ. ಮತ್ತು ಅವ್ರು ಕೇಳ್ರಿ, ಹೇಳ್ತಾರೆ. ಮತ್ತು ನಾವು ಹೋದದ್ದು ಎದಕ್ಕೆ ಅಂದರೆ ನನ್ನ ಅಭಿವೃದ್ಧಿ ಕೆಲಸ ಸರ್. ಎದಕ್ಕೆ ಅಂದ್ರೆ ಇಂಡಿ ಮತ್ತು ಸಿಂದಗಿನಲ್ಲಿ ಕೆನಾಲ್ಗಳು ಹಾಳಾಗ್ಯಾವ. ಇವತ್ತು 25 ವರ್ಷ 30 ವರ್ಷ ಆಯಿತು ಕೆನಾಲ್ ರಿಪೇರಿ ಆಗಿಲ್ಲ. ಆ ರಿಪೇರಿಗೆ ನನಗೆ 250 ಕೋಟಿ ರೂಪಾಯಿ ಬೇಕಾಗ್ಯದ. ಆ ರೂಪಾಯಿ ಕೊಡ್ರಿ ಅಂಥೇಳಿ ನಾನು ಕೇಳಕ್ಕೆ ಹೋಗಿದ್ದೆ. ಅವ್ರು ಏನು ಹೇಳಿದ್ರು, ನೋಡ್ರಿ ರಮೇಶ, ಇದು ಕೇಂದ್ರ ಸರ್ಕಾರದಿಂದ ನಾವು ಮಾಡ್ತಿದ್ದ, ಇದು ಸ್ಟೇಟ್ ಸಬ್ಜೆಕ್ಟು. ನೀವು ಇನ್ನೊಂದಿಟ್ಟು ಹೋಗಿ ಸಿದ್ದರಾಮಯ್ಯನಿಗೆ ಬುದ್ಧಿ ಕೇಳು ಅವನಿಗೆ ಅಂತ ಹೇಳಿ. ಸರ್, ಈಗ ವಿಜಾಪುರಕ್ಕೆ ಅದು ಏನಾಯ್ತು, ಅದು ಹೋಗಿ ಬೆಟ್ಟ ಅದ. ಅದು ರಾತ್ರಿನೇ ನನಗೆ ರಾತ್ರಿ 11 ಗಂಟೆ ಫೋನ್ ಬಂತು. ನಾವು 8 ದಿವಸ ಮುಂಚೆನೇ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದ ಪ್ರಧಾನಮಂತ್ರಿದು. ಅದು ಆಯ್ತು, ಇವತ್ತು ಕೊಡ್ತೇವೆ ನಾ ಏನೂ ಕೇಳಿದ್ದಲ್ಲ. ರಾತ್ರಿ 11 ಗಂಟೆ ಇವನು ಬಸನಗೌಡ ಎಕ್ಸ್ಪಲ್ ಮಾಡಿದ್ಮೇಲೆ ರಾತ್ರಿ 11 ಗಂಟೆಗೆ ನಾನು ಫೋನ್ ಬಂತು. ಇವತ್ತು ನಾಳೆ 11 ಗಂಟೆ 15 ನಿಮಿಷಕ್ಕೆ ನಿಮ್ಮ ಮೀಟಿಂಗ್ ಇದು ಫಿಕ್ಸ್ ಆಗ್ಯದ, ನೀವು ಬರ್ರಿ ಅಂತ ಹೇಳಿದ್ರು. ಮತ್ತು ನಾ ಬಿಡಲೆ, ನನ್ನ ಅಭಿವೃದ್ಧಿ ಕೆಲಸ ಕೇಳೋ ನಾನು ಈ ಗೌಡ್ರದ್ದು ನಾ ಎಲ್ಲಿ ಕೇಳಕ್ಕೆ ಇಲ್ಲಪ್ಪ, ಇಲ್ಲ ಸತ್ಯವಾಗಿ ಹೇಳ್ತೀನಿ. ಅದೇನೂ ಮಾತಾಡಿಲ್ಲ. ಬರೀ ಆ ಕೆನಾಲ್ ಬಗ್ಗೆ ನನಗೆ ದುಡ್ಡು ಬೇಕು 250 ಕೋಟಿ ಅಂತ ಕೇಳೀನಿ ಅಷ್ಟೇ. ಸರ್, ಈಗ ಓವರ್ ಬ್ರಿಡ್ಜ್ ಒಂದು ಬೇಕಾಗಿದೆ ವಿಜಾಪುರಕ್ಕೆ. ಎಲ್ಲಿ ಒಂದೇ ಭಾರತ ಟ್ರೈನ್ ಕೂಡ ಒಂದೇ ಭಾರತ ಟ್ರೈನ್ ಎಲ್ಲರಿಗಿಂತ ಮೊದಲು ಮಗ ನಾನೇ ಬಿಡಿಸ್ತಿದ್ದ ಪ್ರಧಾನಮಂತ್ರಿ ಹೇಳಿ. ಅಲ್ಲಿ ಏನಾಗ್ಯದ ಅಂದರೆ ಟ್ರ್ಯಾಕ್ ಸರಿ ಇಲ್ಲ. ಏನರು ಹೆಚ್ಚು ಕಡಿಮೆ ಆದರೆ 1000 ಗಟ್ಟೆ ಜನರದ್ದು ಟ್ರ್ಯಾಕ್ ಸರಿ ಆಗುತ್ತಾನೆ ಬಿಡೋದಿಲ್ಲ. ಟ್ರ್ಯಾಕ್ ಸರಿ ಆದಮೇಲೆ ನಾನು ಬಿಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀನಿ. ಆಮೇಲೆ ಈ ವಿಮಾನ ನಿಲ್ದಾಣದ್ದು ಸ್ಟೇ ಅದ.
ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಾರೆ ಯಾರು ಇದು ಎಂಥದ್ದು ಪರಿಸರ ಇಲಾಖೆದು ಸ್ಟೇ ಬಂದದ ಅದನ್ನು ಬೇಗ ಮುಗೀತದ. ಆಮೇಲೆ ಇಲ್ಲಿ ಗಣಪತಿ ಗಜಾನನ ನಗರ ಯಾವುದದು ಈ ಗಣೇಶ್ ನಗರ ಅಲ್ಲಿ 70 ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಬರ್ತಾ ಇದೆ, ಅದನ್ನು ಪೂಜೆ ಮಾಡೋ ನಾಳೆ